ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಸಿಕ್ತು ಗುಡ್ ನ್ಯೂಸ್. ಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಭೇಟಿಗೆ ಸಿಕ್ತು ಮೊದಲ ಪ್ರತಿಫಲ. ಡಬಲ್ ಡೆಕ್ಕರ್ ಫ್ಲೈಓವರ್ ಕಾಮಗಾರಿಗೆ ಸಿಗಲಿದೆ ಗ್ರೀನ್ ಸಿಗ್ನಲ್. ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಗುಡ್ ನ್ಯೂಸ್. ಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಭೇಟಿಗೆ ಮೊದಲ ಪ್ರತಿಫಲ. ಡಬಲ್ ಡೆಕ್ಕರ್ ಫ್ಲೈಓವರ್ ಕಾಮಗಾರಿಗೆ ಸಿಗಲಿದೆ ಗ್ರೀನ್ ಸಿಗ್ನಲ್. ದೆಹಲಿಯಲ್ಲಿ ಕೇಂದ್ರ ಸಚಿವರೊಂದಿಗೆ ಸಿಎಂ ಡಿಕೆ ಮಾತುಕತೆ. ಅನುಮತಿ ನೀಡುವಂತೆ ಕೇಂದ್ರ ಸಚಿವರಿಗೆ ಮನವಿ ಮಾಡಿದ್ದ ಡಿಕೆ. ಕಳೆದ ವರ್ಷ ಆರೆಂಜ್ ಲೈನ್ ಮೆಟ್ರೋ ಮಾರ್ಗಕ್ಕೆ ಶಂಕುಸ್ಥಾಪನೆಯಾದರೂ ಇನ್ನೂ ಕಾಮಗಾರಿ ಆರಂಭವಾಗಿರಲಿಲ್ಲ. ಜೆಪಿ ನಗರ 4ನೇ ಹಂತದಿಂದ ಕೆಂಪಾಪುರ ಹೊಸಹಳ್ಳಿ ಟು ಕಡಬಗೆರೆ ಇಲ್ಲಿ ಡಬಲ್ ಡೆಕ್ಕರ್ ಫ್ಲೈಓವರ್ ನಿರ್ಮಾಣಕ್ಕೆ ಮುಂದಾಗಿದ್ದ ಸರ್ಕಾರ. ಇದಕ್ಕೆ ಕೇಂದ್ರ ನಗರಾಭಿವೃದ್ಧಿ ಇಲಾಖೆ ಅಸಮಾಧಾನವನ್ನು ವ್ಯಕ್ತಪಡಿಸಿತ್ತು. ಆದ್ರೀಗ ಸಿಎಂ ಡಿಕೆ ಮನವಿಗೆ ಶೀಘ್ರದಲ್ಲಿ ಅನುಮತಿ ಸಿಗುವ ಸಾಧ್ಯತೆ ಇದೆ. ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಗುಡ್ ನ್ಯೂಸ್. ಇತ್ತೀಚೆಗೆ ದೆಹಲಿಗೆ ಹೋಗ್ತಾರೆ. ದೆಹಲಿಗೆ ಹೋಗಿ ಸಚಿವರನ್ನ ಭೇಟಿ ಮಾಡುವಂಥ ಕೆಲಸ ಆಗುತ್ತೆ. ಅದಾದಮೇಲೆ ಮೋದಿಯವ್ರನ್ನ ಸಹಿತ ಭೇಟಿ ಮಾಡಿರ್ತಾರೆ ಡಿಕೆ ಶಿವಕುಮಾರ್. ಸೊ ಇದು ಒಂದು ಕಡೆ ಅಂದರೆ ದೆಹಲಿಗೆ ಹೋಗಿ ಸಚಿವರನ್ನ ಭೇಟಿ ಮಾಡಿ ಅಲ್ಲಿ ಅದಕ್ಕೆ ಒಂದು ಫಲ ಸಿಕ್ಕಿದೆ ಅಂತ ಹೇಳ್ಬೋದು. ಇದೀಗ ಡಬಲ್ ಡೆಕ್ಕರ್ ಫ್ಲೈಓವರನ್ನು ನಿರ್ಮಾಣ ಮಾಡ್ತಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೆಂಜ್ ಲೈನ್ಗೆ ಆಲ್ರೆಡಿ ಶಂಕುಸ್ಥಾಪನೆ ಆಗಿತ್ತು, ಬಟ್ ಕಾಮಗಾರಿ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ಸೊ ಇದಕ್ಕಿಂತ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರಕ್ಕೆ ಹೋಗಿ ಸಚಿವರನ್ನ ಭೇಟಿ ಮಾಡ್ಕೊಂಡು ಬಂದಂಥ ಡಿಕೆ ಶಿವಕುಮಾರ್ ಇದೀಗ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಇನ್ನು ಮುಂದೆ ಆರೆಂಜ್ ಲೈನ್ಗೂ ಕೂಡ ಅಲ್ಲಿ ವ್ಯವಸ್ಥೆಯನ್ನು ಮಾಡಲಾಗುತ್ತೆ, ಮೆಟ್ರೋ ಸಂಚಾರಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡಲಾಗುತ್ತೆ. ಕಾಮಗಾರಿ ಕೂಡ ಆರಂಭವಾಗಿರುವಂಥದ್ದು. ಈಗಾಗಲೇ ಗ್ರೀನ್ ಲೈನ್ ಇದೆ, ಪರ್ಪಲ್ ಲೈನ್ ಇದೆ, ಬಟ್ ಆರೆಂಜ್ ಲೈನ್ ಅಂತ ಬಂದಾಗ ಕೆಲವೊಂದು ಭಾಗಗಳಲ್ಲಿ ಓಡಾಡೋದಕ್ಕೆ ಈ ಹೆಬ್ಬಾಳ ಸೈಡ್ ಆಗಿರ್ಬೋದು, ಕೆಲವೊಂದಿಷ್ಟು ಏರಿಯಾಗಳಿಗೆ, ಕೆಲವೊಂದಿಷ್ಟು ಪ್ರದೇಶಗಳಿಗೆ ಓಡಾಟವನ್ನು ನಡೆಸೋದಕ್ಕೆ ಮೆಟ್ರೋಯಿಂದ ಎಷ್ಟು ಜನಕ್ಕೆ ಅನುಕೂಲ ಆಗಿದೆ ಅಲ್ವಾ. ಇದು ಆಫೀಸಿಂದ ಮನೆಗೆ ಹೋಗಬೇಕು ಅನ್ನೋರು, ನಾನು ಬೇಗ ಹೋಗಿ ರೀಚ್ ಆಗಬೇಕು ಅನ್ನೋರು, ಅಥವಾ ಈ ಟ್ರಾಫಿಕ್ ಜಂಜಾಟ ಯಾಕೆ ಬೇಕಪ್ಪ, ಆರಾಮಾಗಿ ಮೆಟ್ರೋದಲ್ಲಿ ಹೋಗಿ ರೀಚ್ ಆಗ್ಬೋದು ಮನೆಗೆ ಅನ್ನೋರು, ಈ ದೂರ ಒಂಚೂರು ಡಿಸ್ಟೆನ್ಸನ್ನು ಜಾಸ್ತಿ ತೆಗೆದುಕೊಳ್ಳುವಂಥ ಪ್ರದೇಶಗಳಿಗೆ ಎಲ್ಲ, ಏರಿಯಾಗಳಿಗೆ ಎಲ್ಲ ತುಂಬ ಹೈರಾಣಾಗಿ ಹೋಗುತ್ತೆ ಜನ. ಹಾಗಾಗಿ ಇದೀಗ ಜನಗಳಿಗೆ ಖುಷಿ ಪಡುವಂಥ ಸುದ್ದಿ ಇದೆ.